ರೈತರ ಬಳಿ ಹೋಗಿ ಸರ್ಕಾರದ ಕೆಲವೊಂದಷ್ಟು ವ್ಯಕ್ತಿಗಳು ಮಾಡಿರತಕ್ಕಂಥ ಆದೇಶವನ್ನೇ ಮುಂದಿಟ್ಕೊಂಡು ಇವತ್ತು ಅವ್ರಿಗೂ ಕೂಡ ಬಹುಶಃ ಕೈ ಕಟ್ಟೆ ಹಾಕ್ದಂಗೆ ಆಗಿದೆಯೇನೋ ಅಂತಕ್ಕಂಥದ್ದು ಭಾವಿಸ್ಬೇಕಾಗ್ತದೆ. ಆದರೆ ಈ ವಿಚಾರದಲ್ಲಿ ಪ್ರತಿದಿನ ಯಾತನೆಯನ್ನು ಅನುಭವಿಸ್ತಾ ಇರ್ತಕ್ಕಂಥವರು ಆ ಭಾಗದ ರೈತರು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಬಹಳ ದಿನಗಳಿಂದ ಸರ್ಕಾರದ ಕೆಲವೊಂದಷ್ಟು ದುರುದ್ದೇಶಗಳು ಇವತ್ತು ರೈತರ ವಿರುದ್ಧವಾಗಿ ಅವರ ಜಮೀನನ್ನು ಕಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಏನು ಮಾಡ್ತಾ ಇದ್ದಾರೆ, ಇದನ್ನು PPT ಮೂಲಕ ಒಂದು ಪ್ರೆಸೆಂಟೇಷನ್ನ ಇವತ್ತು ಮಾಧ್ಯಮದ ಮಿತ್ರರ ಮುಂದೆ ಇಡಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿ ನಮ್ಮ ಪಕ್ಷದ ವಿಧಾನ ಪರಿಷತ್ನ ಸದಸ್ಯರು ಶರವಣ ಸಾಹೇಬರಿದ್ದಾರೆ ಮತ್ತು ಮಾಗಡಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು, ಅವರ ವ್ಯಾಪ್ತಿಗೆ ಸೇರ್ತಕ್ಕಂಥ ಬಿಡದಿಯ ಭಾಗದಲ್ಲಿ ಇವತ್ತು ಆಗ್ತಾ ಇರ್ತಕ್ಕಂಥ ಈ ಒಂದು ಸಮಸ್ಯೆಯ ಕುರಿತಾಗಿ ಅವರು ಕೂಡ ನಮ್ಮ ಜೊತೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಶ್ರೀಕಂಠೇಗೌಡರು ಸಾಹೇಬರು, ತಿಪ್ಪೇಸ್ವಾಮಣ್ಣ ಅವರು, ವಕ್ತಾರಗಳಾಗಿರ್ತಕ್ಕಂಥ ಗಂಗಾಧರ ಮೂರ್ತಿಯವರು, ದೇವರಾಜ ಅಣ್ಣ ಅವರು ಮತ್ತು ಪ್ರದೀಪ್ರವರು, ನಾವೆಲ್ಲರೂ ಕೂಡ ಇಲ್ಲಿ ಸೇರಿರ್ತಕ್ಕಂಥದ್ದು ಉದ್ದೇಶ ಒಂದೇ, ರೈತರ ಮೇಲೆ ಆಗ್ತಾ ಇರ್ತಕ್ಕಂಥ ಈ ಒಂದು ಧೋರಣೆ ಏನಿದೆ ಇವೆಲ್ಲವನ್ನು ಖಂಡಿಸಿ ನಾಳೆಯ ದಿನ ಪಕ್ಷದ ವತಿಯಿಂದ ನಮ್ಮ ಪಕ್ಷದ JDLP ನಾಯಕರು ಸುರೇಶ್ ಬಾಬಣ್ಣವ್ರಿಗೂ ಕೂಡ ಹಲವಾರು ದಿನಗಳಿಂದ ಮಾತನಾಡಿದ್ದೇನೆ, ಮಂಜಣ್ಣವರು ಕೂಡ ಮಾತನಾಡಿದ್ದಾರೆ, ಬಹಳ ಜನ ಶಾಸಕರಿಗೂ ಕೂಡ ನಾಳೆಯ ದಿನ ರೈತರು ಏನು ಈ ಒಂದು ಹೋರಾಟವನ್ನು ಹಲವಾರು ದಿನಗಳಿಂದ ಪ್ರತಿನಿತ್ಯವೂ ಕೂಡ ಅಲ್ಲಿ ರೈತ ಹೋರಾಟಗಾರರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸ್ವಾಧೀನ ಪ್ರಕ್ರಿಯೆಯನ್ನು ಕೈ ಬಿಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಏನು ಸೇರಿದ್ದಾರೆ ಅವರೆಲ್ಲರೂ ಕೂಡ ಭೇಟಿಯನ್ನು ಮಾಡಿ ಅವರ ಜೊತೆಯಲ್ಲಿ ಜನತಾದಳ ಪಕ್ಷ ಈ ವಿಚಾರದಲ್ಲಿ ಕೇವಲ ಇದು ಒಂದು ದಿನದ ಹೋರಾಟ ಆಗಲಿ, ಒಂದು ದಿನದ ಒಂದು ಪ್ರತಿಭಟನೆಯ ಕರೆ ಕೊಟ್ಟಿರ್ತಕ್ಕಂಥದ್ದಲ್ಲ. ರೈತರಿಗೆ ಏನು ಅನ್ಯಾಯ ಆಗ್ತಾ ಇದೆ, ಇತ್ತೀಚೆಗೆ ಹಲವಾರು ಘಟನೆಗಳು, ಇತ್ತೀಚೆಗೆ ನಡೆದಿರ್ತಕ್ಕಂಥ ಘಟನೆ ನಮ್ಮ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯಲ್ಲೂ ಇದೇ ರೀತಿ KIDB ಮೂಲಕ ಲ್ಯಾಂಡ್ ಅಕ್ವಿಸಿಷನ್ ಪ್ರಕ್ರಿಯೆ ನಡೀತು. ಈಗಾಗಲೇ ಅಲ್ಲಿ 2 ಬಾರಿ 3 ಬಾರಿ ಲ್ಯಾಂಡ್ ಅಕ್ವಿಸಿಷನ್ ಆಗೋಗಿ ಕೊನೆ ಹಂತಕ್ಕೆ ಇನ್ನೇನು ಅದು ಕೂಡ ಲ್ಯಾಂಡ್ ಅಕ್ವಿಸಿಷನ್ ಆಗೋಗಿದ್ರೆ ಇನ್ನೇನು ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ಯಾರು ಕೂಡ ರೈತರು ಉಳಿತಕ್ಕಂಥ ಪ್ರಶ್ನೆ ಇರ್ತಾ ಇರಲಿಲ್ಲ. ಆ ಹಿನ್ನೆಲೆಯಲ್ಲಿ ಬಹುಶಃ ಹತ್ತತ್ರ 1000 ದಿನಕ್ಕಿಂತ ಹೆಚ್ಚು ದಿನಗಳು ರೈತರು ಬೀದಿಲಿಳಿದು ಹೋರಾಟ ಮಾಡಿ ಸದ್ಯದ ಮಟ್ಟಕ್ಕೆ ಒಂದು ಹಂತದ ಒಂದು ರಿಲೀಫ್ ಸಿಕ್ಕಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಅದೇ ರೀತಿ ಇವತ್ತು ಬಿಡದಿನಲ್ಲಿ ಇವತ್ತೇನು ನಿರಂತರವಾಗಿ ರೈತರ ಮೇಲೆ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥ ಈ ರೀತಿ ಇದೆ, ಇವೆಲ್ಲವನ್ನು ಖಂಡಿಸಿ ನಾಳೆಯ ದಿನ ಉಗ್ರವಾಗಿ ಜನತಾದಳ ಪಕ್ಷದ ವತಿಯಿಂದ ಒಂದು ಹೋರಾಟ ಮತ್ತು ಪ್ರತಿಭಟನೆಯ ಮೂಲಕ ರೈತರ ಪರವಾಗಿ ಕೇವಲ ಒಂದು ದಿನದ ಹೋರಾಟ ಅಲ್ಲ, ಇದನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಕ್ಕಂಥದ್ದು ಜನತಾದಳ ಪಕ್ಷದ ಎಲ್ಲ ನಾಯಕರುಗಳ ಒಂದು ಗುರಿ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಜೊತೆಯಲ್ಲಿ ನಾಳೆಯ ದಿನ ನಮ್ಮ ಕೇಂದ್ರದ ಸಚಿವರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾರೆ. ಜೊತೆಯಲ್ಲಿ ಮಾಜಿ ಪ್ರಧಾನಮಂತ್ರಿಗಳು ಪಕ್ಷದ ವರಿಷ್ಠರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ರೈತರನ್ನ ಉದ್ದೇಶಿಸಿ ಮಾತನಾಡ್ತಕ್ಕಂಥದ್ದಕ್ಕೆ ಎಲ್ಲವೂ ಕೂಡ ನಾಳೆಯ ದಿನ ಹೋರಾಟದ ಮೂಲಕ
ಆ ಭಾಗದ ಮಾಜಿ ಶಾಸಕರಾಗಿರ್ತಕ್ಕಂಥ ಮಂಜಣ್ಣ ಅವರು, ಎಲ್ಲರೂ ಕೂಡ ಕಾರ್ಯಕರ್ತರು, ಮುಖಂಡರು, ಜೊತೆಯಲ್ಲಿ ರೈತ ಹೋರಾಟಗಾರರು ಕೂಡ ನಮ್ಮ ಜೊತೆಯಲ್ಲಿ ನಾಳೆಯ ದಿನ ಪಾಲ್ಗೊಳ್ತಾ ಇದ್ದಾರೆ. ಸಾಕಷ್ಟು ಪ್ರಶ್ನೆಗಳು ಹಲವಾರು ತಿಂಗಳುಗಳಿಂದ ನಿರಂತರವಾಗಿ ನಮ್ಮೆಲ್ಲರ ಮನಸ್ಸುಗಳಲ್ಲಿ ಏನು ಮೂಡಿದೆ, ಇದಕ್ಕೆ ಒಂದು ಪ್ರೆಸೆಂಟೇಷನ್ ಮೂಲಕವಾಗಿ ಮಾಧ್ಯಮದ ಮಿತ್ರರ ಹತ್ರ ಕೆಲವೊಂದಷ್ಟು ವಿಷಯಗಳ ಬಗ್ಗೆ ಇವೆಲ್ಲವೂ ಕೂಡ ಪ್ರಸ್ತಾವನೆಯನ್ನು ಇಡಬೇಕು ಅಂತಕ್ಕಂಥದ್ದು ಇವತ್ತು ತೀರ್ಮಾನವನ್ನು ಮಾಡಿದ್ದೇವೆ. ಒಂದಷ್ಟು ಸ್ಲೈಡ್ಸ್ಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೇವೆ, ಅದನ್ನು ತಾವೆಲ್ಲರೂ ಕೂಡ ಗಮನಿಸ್ಬೋದು. GBIT AI ನಗರವಾಗಿ ಪರಿವರ್ತನೆ ಮಾಡ್ತೀವಿ ಅಂತಕ್ಕಂಥದ್ದು, ವಿಶೇಷವಾಗಿ ಈ ವಿಚಾರದಲ್ಲಿ ಬಹಳ ಕಾಳಜಿಯನ್ನು ವಹಿಸಿ ಒಂದು ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು ನಮ್ಮ ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು. ತಾವು ಅಲ್ಲೊಂದೇ ನಿಮಿಷ ಹಿಂದೆ ಹೋಗೋಣ. ಹತ್ತತ್ರ 9,000 ಎಕರೆಯಷ್ಟು ಆ ಪ್ರದೇಶದಲ್ಲಿ ಅಭಿವೃದ್ಧಿ ಪಡಿಸ್ತೇವೆ ಅಂತಕ್ಕಂಥದ್ದು. ಏಕೆಂದರೆ ಅಲ್ಲಿ ಜಮೀನು ಇರ್ತಕ್ಕಂಥದ್ದು ಹತ್ತತ್ರ 9,000 ಎಕರೆ ಕೃಷಿ ಜಮೀನಿದೆ ಅಂತಕ್ಕಂಥದ್ದು ನಮಗಿರ್ತಕ್ಕಂಥ ಮಾಹಿತಿ. ಅದರಲ್ಲಿ ಕೆಲವೊಂದಷ್ಟು ಈ ಸರ್ಕಾರಿ ಮಾಲಕತ್ವದಲ್ಲಿ ಇರ್ತಕ್ಕಂಥವು ಕೂಡ ಒಂದಷ್ಟು ಜಮೀನುಗಳಿದೆ, ಅದು ಕೂಡ ಎಲ್ಲ ಡೀಟೇಲ್ಸ್ ತಗೊಂಡಿದ್ದೀವಿ, ಹೇಳ್ತಾ ಹೋಗ್ತೇವೆ. ಆದರೆ ಇಲ್ಲಿ ಕೆಳಗಡೆ 4ನೇ ಪಾಯಿಂಟ್ ಒಂದು ಅಂಶ ನೀವು ಗಮನಿಸ್ಬೋದು. 2,000ಕ್ಕೂ ಅಧಿಕ ಎಕರೆ ಪ್ರದೇಶಗಳಲ್ಲಿ AI ಕೈಗಾರಿಕೆಗಳು, IT, ಸ್ಮಾರ್ಟ್ ಆ್ಯಪ್ಗಳು, ಗೃಹ ನಿರ್ವಹಣೆ, ಆರೋಗ್ಯ ಸೇವೆ, ಶಿಕ್ಷಣ, ಸಂಸ್ಕೃತಿ ಹಾಗೂ 1,100 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಉದ್ಯಾನಗಳು ಮತ್ತು ಮೈದಾನಗಳು, ಹಸಿರು ಮತ್ತು ಸುಸ್ಥಿರ ನಗರವನ್ನು ಖಾತ್ರಿಪಡಿಸುತ್ತೇವೆ ಎಂದು ಸರ್ಕಾರ ತಿಳಿಸಿದೆ. ಎಷ್ಟು? 2,000 ಎಕರೆಯಷ್ಟು ಇದರಲ್ಲಿ ಯುಟಿಲೈಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಮಾತೆತ್ತಿದ್ರೆ AI ಸಿಟಿ ನಿರ್ಮಾಣ ಮಾಡ್ತೇವೆ, AI ಸಿಟಿ ಮಾಡ್ತೇವೆ ಅಂತಕ್ಕಂಥದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಮಾತನಾಡ್ತೇವೆ. ಸ್ವಲ್ಪ ಮುಂದೆ ಹೋಗಿಪ್ಪ. ಯೋಜನೆ ನಡೀತಾ ಇರುವುದು ಎಲ್ಲಿ? ಒಟ್ಟು ಗ್ರಾಮಗಳ ಸಂಖ್ಯೆ 10 ಹಳ್ಳಿಗಳಲ್ಲಿ ಈ ಯೋಜನೆ ನಡೆಸಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದಾರೆ. ಯೋಜನೆಯ ಒಟ್ಟು ಪ್ರದೇಶ ಎಕರೆಗಳಲ್ಲಿ ಮಾತನಾಡ್ತಕ್ಕಂಥದ್ದಾದರೆ 8,493 ಎಕರೆ. ಖಾಸಗಿ ಮಾಲೀಕತ್ವ ಜಮೀನುಗಳು ಇದರಲ್ಲಿ ಇರುವಂಥದ್ದು 6,731 ಎಕರೆ. ಇನ್ನು ಸರ್ಕಾರಿ ಮಾಲೀಕತ್ವದಲ್ಲಿ ಜಮೀನುಗಳು ಇರ್ತಕ್ಕಂಥದ್ದು 750 ಎಕರೆ ಅಷ್ಟೇ. ಇನ್ನು ಜಲಮೂಲಗಳು ಪ್ರದೇಶ ಅಂದರೆ ನಿಮಗೆ ಅಲ್ಲಿ ಹರಿತಕ್ಕಂಥ ಅರ್ಕಾವತಿ ಲೇಕ್ ಇರ್ಬೋದು, ಕೆಲವೊಂದಷ್ಟು ವಾಟರ್ ಬಾಡೀಸ್ಗಳು, ಋಷಭಾವತಿ ಇರ್ಬೋದು, ಒಂದಷ್ಟು ವಾಟರ್ ಬಾಡೀಸ್ ಎಲ್ಲ ಸೇರಿದಂತೆ 1,012 ಎಕರೆ ಇದೆ ಅಂತಕ್ಕಂಥದ್ದು ಇಲ್ಲಿವರೆಗೂ ತಿಳಿದಿರ್ತಕ್ಕಂಥ ವಿಚಾರ. ಅದರಲ್ಲಿ ನಮ್ಮ ರಾಮನಗರ ಜಿಲ್ಲೆ, ರಾಮನಗರ ತಾಲೂಕು, ಬಿಡದಿ ಹೋಬಳಿಯ ಬೈರಮಂಗಲ, ಬನ್ನಿಗಿರಿ, ಹೊಸೂರು, KG ಗೊಲ್ಲರಪಾಳ್ಯ, ಕಂಚುಗಾರನಹಳ್ಳಿ, ಅರಳಾಲು ಸಂದ್ರ, ಕೆಂಪಯ್ಯನಪಾಳ್ಯ, ಕಂಚುಗಾರನಹಳ್ಳಿ ಕಾವಲು, ಮಂಡಲಹಳ್ಳಿ ಹಾಗೂ ಹಾರೋಹಳ್ಳಿ ತಾಲೂಕು, ಹಾರೋಹಳ್ಳಿಯ ಹೋಬಳಿಯ ವಡೇರಹಳ್ಳಿ ಭಾಗಶಃ ಗ್ರಾಮ ಸೇರಿ ಒಟ್ಟು 10 ಗ್ರಾಮಗಳು. ಟೋಟಲಿ 10 ವಿಲೇಜಸ್. ಮುಂದೆ ಹೋಗ್ಬೋದಣ್ಣ. ಈ ಯೋಜನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ನಿಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದರೆ GBDA ಅಂತ ಈಗೇನು ಹೊಸದಾಗಿ 2 ವರ್ಷದ ಹಿಂದೆ ರಚನೆ ಆಗಿದೆ. ಇದು 1987ರ ನಗರಾಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ ಅಡಿಯಲ್ಲಿ ರಚಿಸಲಾಗಿದ್ದು, ಈ ಹಿಂದಿನ ಬಿಡದಿ ಸ್ಮಾರ್ಟ್ ಸಿಟಿ ಯೋಜನಾ ಪ್ರಾಧಿಕಾರವನ್ನು ಮೇಲ್ದರ್ಜೆಗೇರಿಸಲಾಗಿದೆ. ನೆಕ್ಸ್ಟ್ ಹೋಗ್ಬೋದಣ್ಣ. ಯೋಜನೆಯ ಕಾಲಾನುಕ್ರಮ 2023-2025 ಇಲ್ಲಿಯವರೆಗೂ, ಅಪ್ ಟಿಲ್ ಡೇಟ್ ಫ್ರಮ್ 23 to 25. 18/11/2023 ಅಂದರೆ ಡಿಸೆಂಬರು 2023.
GBDA ಸ್ಥಾಪನೆ ಆದಂಥದ್ದು, ಇದನ್ನು ಮೇಲ್ದರ್ಜೆಗೆ ಏರಿಕೆ ಮಾಡಿರತಕ್ಕಂಥದ್ದು. ಹಿಂದೆ ಇದ್ದ ಬಿಡದಿ ಸ್ಮಾರ್ಟ್ ಸಿಟಿ ಯೋಜನಾ ಪ್ರಾಧಿಕಾರವನ್ನು ಮೇಲ್ದರ್ಜೆಗೇರಿಸಿ, ಅದೇ ಈಗ ಓದದ್ನಲ್ಲ ಅದೇ ವಿಚಾರವೇ. ಮತ್ತು ಸಚಿವ ಸಂಪುಟ ಅನುಮೋದನೆಯನ್ನು 30ನೇ ತಾರೀಕು ಜನವರಿ, ಈ ವರ್ಷ ಜನವರಿ 30ನೇ ತಾರೀಕು 2025 ಸಚಿವ ಸಂಪುಟದಲ್ಲಿ ಒಂದು ಅನುಮೋದನೆಯನ್ನು ಕೊಡ್ತಾರೆ. ಯೋಜನೆಯನ್ನು ಪ್ರಾರಂಭಿಸಲು ಸಚಿವ ಸಂಪುಟವು ಬಿಡದಿ ಸೇರಿದಂತೆ ಸಮಗ್ರ ಉಪನಗರಗಳಿಗೆ ಅನುಮೋದನೆ ನೀಡಿ ಭೂಸ್ವಾಧೀನ ಮತ್ತು ಹಣಕಾಸು ವ್ಯವಸ್ಥೆಗೆ ಅವಕಾಶ ಕಲ್ಪಿಸಿತು. ಮತ್ತು 12 ಮಾರ್ಚ್ ಇದೇ ವರ್ಷ 2025 ಪ್ರಾಥಮಿಕ ಅಧಿಸೂಚನೆ. GBDA ರಾಮನಗರ ಮತ್ತು ಆರೋಹಳ್ಳಿ ಪ್ರದೇಶಗಳಲ್ಲಿ 8,493 ಎಕರೆಗಳಿಗೆ ಪ್ರಾಥಮಿಕ ಸ್ವಾಧೀನ ಅಧಿಸೂಚನೆಯನ್ನು ಹೊರಡಿಸಿತು. ಮುಂದೆ ಹೋಗ್ಬೋದಣ್ಣ. ಯೋಜನೆ ಕಾಲಾನುಕ್ರಮ 2023-2025 ಇದೇ ವರ್ಷ 5ನೇ ತಾರೀಕು 5/9/2025 DCM ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರ್ತಕ್ಕಂಥ ವಿಚಾರ, ಪರಿಹಾರ ಮಾದರಿ ಘೋಷಣೆ. ಸರ್ಕಾರ ನಗದು 1.25 ಕೋಟಿಯಿಂದ 2.5 ಕೋಟಿ ಪ್ರತಿ ಎಕರೆಗೆ ಅಥವಾ ಅಭಿವೃದ್ಧಿ ಹೊಂದಿದ ಭೂಮಿ ಮಾದರಿಯನ್ನು 50/50 ಪ್ರಸ್ತಾಪಿಸಿತ್ತು. ಹಾಗೂ ಪೂರ್ಣ ನಗದು ಪರಿಹಾರ ನೀಡುವವರಿಗೆ ಮಾಸಿಕ ಮಧ್ಯಂತರ ಅನುದಾನದ ಭರವಸೆ ನೀಡಿತು. ಮತ್ತು 11/9/2025 ಜಂಟಿ ಮಾಪನವನ್ನು ಘೋಷಿಸಲಾಯಿತು. ರೈತರ ವಿರೋಧದ ನಡುವೆಯೂ ಸರ್ಕಾರ ಮೊಬೈಲ್ ಅಪ್ಲಿಕೇಶನ್ ಆಧಾರಿತ ಜಂಟಿ ಸಮೀಕ್ಷೆಗಳನ್ನು ಪ್ರಾರಂಭಿಸಿತ್ತು. 90 ದಿನಗಳಲ್ಲಿ ಪೂರ್ಣಗೊಳಿಸುವುದಾಗಿ ಮಾಹಿತಿ ನೀಡಿರುತ್ತಾರೆ. ಅಂದರೆ ಇಲ್ಲಿ ಮಂಜಣ್ಣವ್ರ ಹತ್ರ ನಾನು ಆಮೇಲೆ ಹೋಗ್ತಾ ತೋರಿಸ್ತೀನಿ. ಏನೀಗ ಒಂದು ಜಂಟಿ ಸರ್ವೆ ಮಾಡಬೇಕು ಅಂತಕ್ಕಂಥದ್ದು, ಒಂದು ಫೈನಲ್ ಡೇಟ್ ಇಷ್ಟು ಟೈಮಲ್ಲಿ ನಾವು ಮಾಡಲೇಬೇಕು ಈ ಕಾಲಮಿತಿಯಲ್ಲಿ ಅಂತಕ್ಕಂಥದ್ದು ತೀರ್ಮಾನ ಮಾಡಿ ಏನು ಹೊರಟಿದ್ದಾರೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರ. ಮತ್ತು ಅಂತಿಮವಾಗಿ ಅಧಿಸೂಚನೆ ಡಿಸೆಂಬರ್ 2025 ಇದು ಗುರುತಿಸಲಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.